ಮಾರ್ಚ್ 3ನೇ ತಾರೀಕು ಗ್ರಹಣ ಇದೆ. ಅದು ಚಂದ್ರ ಗ್ರಹಣ. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಗ್ರಹಣ. ಯಾಕಂದ್ರೆ ಎಫೆಕ್ಟ್ ಕೂಡ ಅಷ್ಟೇ ಆಗಿರುತ್ತೆ. ನಮ್ಮ ಜಾತಕದ ಮೇಲೆ ಆಗಿರ್ಬೋದು, ನಕ್ಷತ್ರದ ಮೇಲೆ ಆಗಿರ್ಬೋದು, ರಾಶಿ ಆಗಿರ್ಬೋದು, ನಮ್ಮ ವ್ಯಕ್ತಿಗತ ಮೇಲೆ ಆಗಿರ್ಬೋದು, ಎಲ್ಲದರ ಮೇಲೆ ಕೂಡ ಪರಿಣಾಮ ಬೀರುವಂತಹ ಒಂದು ಗ್ರಹ ಅಂತ ಹೇಳ್ಬೋದು. ಇದು ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಕೂಡ ಈ ಒಂದು ಗ್ರಹಣ ಕಾಣಿಸ್ತಾ ಇದೆ. ಈ ಗ್ರಹಣ ಮಧ್ಯಾಹ್ನ 3 ಗಂಟೆಯಿಂದ 7 ಗಂಟೆವರೆಗೂ ಇರೋದ್ರಿಂದ, ಸೊ 3 ಗಂಟೆಯಲ್ಲಿ ಸ್ಪರ್ಶಕಾಲ ವೇದಕಾಲ ಸ್ಟಾರ್ಟ್ ಆಗೋದು ಬೆಳಗ್ಗೆ 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಯಾರೆಲ್ಲ ಮಕ್ಕಳು ಇದ್ದಾರೆ ಅಥವಾ ಇದ್ದಾರೆ, ಪೀಪಲ್ ಆಗಿರ್ಬೋದು, ಅಥವಾ ಮೆಡಿಸಿನ್ಸ್ ತಗೋದಾಗಿರ್ಬೋದು, ಪ್ರೆಗ್ನೆಂಟ್ ವುಮೆನ್ಸ್ ಆಗಿರ್ಬೋದು, 12 ಗಂಟೆವರೆಗೂ ನಿಮಗೆ ಊಟ ಮಾಡುವಂತ ಒಂದು ಟೈಮಿಂಗ್ಸ್ ಇರುತ್ತೆ. ಇಲ್ಲ ಯಾರೆಲ್ಲ ಫಿಟ್ ಫೈನ್ ಆಗಿದ್ದೀರಾ, ಯಾವುದೇ ತರ ತೊಂದರೆ ಇಲ್ಲ ಅಂತಂದಾಗ ಬಿಫೋರ್ 9 ಏನ್ ಮಾಡ್ಬೇಕು, ನಿಮ್ಮ ಫುಡ್ ಏನೇ ಇದ್ರು ನೀವು ಮುಗಿಸ್ಕೋಬೇಕು. ಸೊ ಈ ಗ್ರಹಣ ಬಂದ್ಬಿಟ್ಟು 3 ಗಂಟೆ ಸ್ಟಾರ್ಟ್ ಬಿಟ್ಟು 7 ಗಂಟೆಗೆ ಮುಕ್ತಾಯ ಆಗುತ್ತೆ ಅಂತ ಆಲ್ರೆಡಿ ಹೇಳಿದೀನಿ. ಅದು ಮಧ್ಯಕಾಲ ಬಂದ್ಬಿಟ್ಟು 4:30ರಿಂದ 5 ಗಂಟೆಗೆ ಇರುತ್ತೆ. ಈ ಗ್ರಹಣದ ಸಂದರ್ಭದಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಜಪ ತಪ ಮಾಡ್ಕೊಳ್ಳುವಂದ್ರೆ ಮಾಡ್ಕೋಬಹುದು, ಯಾವುದೇ ಒಂದು ಮಂತ್ರವನ್ನ ಸಿದ್ಧಿ ಮಾಡ್ಕೊಂಡ್ರೆ ಮಾಡ್ಕೋಬಹುದು. ಈ ಒಂದು ಗ್ರಹಣ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳು ಮನೆಯಿಂದ ಹೊರಗಡೆ ಅಡ್ಡಾಡೋಂಗಿಲ್ಲ. ಸೊ ದಯಮಾಡಿ ಎಲ್ಲ ಪಾಲಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ, ನಿಮ್ಮ ಮಕ್ಕಳನ್ನ ಈ ಒಂದು ಸಮಯದಲ್ಲಿ ಅಂದ್ರೆ ಗ್ರಹಣದ ಸಮಯದಲ್ಲಿ ಹೊರಗಡೆ ಬಿಡಕ್ ಹೋಗ್ಬೇಡಿ. ಸೊ ಇದರಿಂದ ಏನಾಗ್ಬೋದು ಅಂತಂದಾಗ, ಮಕ್ಕಳ ಜಾತಕದ ಮೇಲೆ ಪರಿಣಾಮ ಬೀಳೋದಲ್ಲದೆ ಅವರದ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಮೇಲೆ ಕೂಡ ಈ ಒಂದು ಗ್ರಹಣದ ಪರಿಣಾಮ ಇರೋದ್ರಿಂದ, ಸೊ ಸಮತೋಲನ ಹೆಚ್ಚು ಕಮ್ಮಿ ಆಗುವಂತ ಒಂದು ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಈ